ನಮಸ್ಕಾರ. ನಾನು ಈ ದಿನ ರುಚಿಯಾದ ಹೆರಳೆಕಾಯಿ ಗೊಜ್ಜು ಮಾಡ್ಕೊಂಡು ಬಂದಿದ್ದೀನಿ. ಇದು ಅನ್ನಕ್ಕೆ ಕಲಿಸ್ಕೊಬೋದು, ಮೊಸರನ್ನಕ್ಕೆ, ದೋಸೆಗೆ, ಇಡ್ಲಿಗೆ ನಂಚ್ಕೊಳ್ಳೋಕ್ಕೆ ತುಂಬ ಟೇಸ್ಟು. ಬನ್ನಿ ಈಗ ಇದರ ವೀಡಿಯೋನ ನೋಡ್ತಾ ಹೋಗೋಣ. ಬೆಳೆದು ಹಣ್ಣಾಗಿರುವ ಒಂದು ಕಂಚಿಕಾಯಿ ಅಥವಾ ಹೆರಳೆಕಾಯಿನ ತೊಗೊಂಡಿದ್ದೀನಿ. ಇದು ಮಾರ್ಕೆಟಲ್ಲಿ ಎಲ್ಲ ಕಡೆನೂ ಸಿಗುತ್ತೆ, ಹಾಗೆ ಮಲೆನಾಡಲ್ಲಿ ಬಯಲುಸೀಮೆಯಲ್ಲಿ ಎಲ್ಲ ಕಡೆನೂ ಬೆಳೀತಾರೆ. ಈಗ ಇದನ್ನು 2 ಭಾಗ ಮಾಡಿ ಕಟ್ ಮಾಡೋಣ. ಹಾಗೆ ಒಂದು ಬೌಲಿಗೆ ರಸವನ್ನು ಹಿಂಡುತ್ತಾ ಬರೋಣ. ಬೀಜ ತೆಗಿಬೇಕು, ಅದು ಸ್ವಲ್ಪ ಕಹಿ ಬರುತ್ತೆ. ಈ ರಸದಿಂದ ರುಚಿಯಾದ ನೀರು ಗೊಜ್ಜು ಮಾಡ್ಬೋದು. ಹಾಗೆ ಚಿತ್ರಾನ್ನ ತುಂಬ ಟೇಸ್ಟು. ಇದರ ವೀಡಿಯೋನ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ. ರಸವನ್ನು ಹಿಂಡಾಯಿತು. ಈಗ ಇದರ ಅಳತೆಗೆ 1 ಬೌಲಷ್ಟು ಕಾಯಿ ಹೂವನ್ನ ತೆಗೆದಿಟ್ಕೊಂಡಿದ್ದೀನಿ. ಒಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ. 5 ಒಣಮೆಣಸನ್ನ ಕಟ್ ಮಾಡಿ ಹಾಕಿದ್ದೀನಿ. 1/4 ಸ್ಪೂನಷ್ಟು ಎಣ್ಣೆ ಹಾಕೋಣ. ಸಣ್ಣ ಉರಿಲಿ ಹುರಿತಾ ಹೋಗೋಣ. ಯಾವಾಗಲೂ ಒಣಮೆಣಸನ್ನ ಇಡೀ ಹುರಿದ್ರೆ ಅಷ್ಟು ಬೇಗ ಫ್ರೈ ಆಗೋಲ್ಲ, ಕಟ್ ಮಾಡಿದಾಗ ಚೆನ್ನಾಗಿ ಫ್ರೈ ಆಗುತ್ತೆ. ಅದು ಸ್ವಲ್ಪ ಫ್ರೈ ಆದರೆ ಹಸುಕ್ಲು ವಾಸನೆ ಬಂದುಬಿಡುತ್ತೆ, ಅದು ಅಡುಗೆ ಟೇಸ್ಟ್ ಆಗೋಲ್ಲ. ಹಾಗೆ ಒಣಮೆಣಸು ಹುರಿಬೇಕಾದ್ರೆ ಅದರ ಬೀಜ ಸ್ವಲ್ಪ ಕೆಂಪಾದರೆ ಹುರಿದಾಯಿತು ಅಂತ ಅರ್ಥ. ಕೆಲವು ಗೊಜ್ಜಿಗೆ ಒಣಮೆಣಸು ಹಾಕ್ತಾರೆ, ಇನ್ನು ಕೆಲವುದಕ್ಕೆ ಒಣಮೆಣಸು ಮತ್ತು ಹಸಿಮೆಣಸು ಮಿಕ್ಸ್ ಮಾಡ್ತಾರೆ. ಅದು ಒಂದೊಂದು ಥರ ರುಚಿ ಇರುತ್ತೆ. ಈಗ ಒಣಮೆಣಸಿನ್ಕಾಯಿ ಹುರಿದಾಯಿತು, ಗ್ಯಾಸ್ ಆಫ್ ಮಾಡೋಣ. ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಹುರಿದಿರುವ ಒಣಮೆಣಸು ಹಾಕಿದ್ದೀನಿ. ರುಚಿಗಾಗಷ್ಟು ಉಪ್ಪು ಹಾಕೋಣ. ಹಾಗೆ ತೆಗೆದಿಟ್ಕೊಂಡಿರೋ ಕಾಯಿನ ಹಾಕೋಣ. 1/4 ಸ್ಪೂನಷ್ಟು ಸಾಸಿವೆ ಕಾಳು ಹಾಕೋಣ. ಹಾಗೆ 1 ಸ್ಪೂನಷ್ಟು ಬೆಲ್ಲ ಹಾಕೋಣ. ಈ ಹೆರಳೆಕಾಯಿ ರಸ ಹುಳಿ ಇರೋದ್ರಿಂದ ಬೆಲ್ಲ ಹಾಕಿದರೆ ಆ ಹುಳಿನ ಹೊಡೆಯುತ್ತೆ. ಹಾಗೆ 1 ಕಡಲೆ ಗಾತ್ರದ ಇಂಗನ್ನು ನೆನೆಸಿಟ್ಕೊಂಡಿದ್ದೆ, ರಸ ಹಾಕೋಣ. ಈಗ 1/4 ಲೋಟದಷ್ಟು ನೀರು ಹಾಕಿ ನಯಸ್ಸಾಗಿ ರುಬ್ಬೋಣ. ರುಬ್ಬಿ ಆಯಿತು. ಇದನ್ನು ಒಂದು ಪಾತ್ರೆಗೆ ತೆರಪು ಮಾಡೋಣ. ಹಾಗೆ 1/4 ಲೋಟದಷ್ಟು ನೀರು ಹಾಕಿದ್ದೀನಿ. ಒಂದು ಸರಿ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಹಿಂಡಿಟ್ಟಿರೋ ಹೆರಳೆಕಾಯಿ ರಸವನ್ನು ಹಾಕಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದರ ರುಚಿಗೆ ಒಗ್ಗರಣೆ ರೆಡಿ ಮಾಡೋಣ. ಒಲೆ ಮೇಲೆ ಒಗ್ಗರಣೆ ಸೋಟಿಟ್ಟಿದ್ದೀನಿ. 2 ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪನ್ನು ಹಾಕೋಣ. ಹಾಗೆ ಒಲೆ ಉರಿ ಹಚ್ಚಿ 2 ಸ್ಪೂನಷ್ಟು ಎಣ್ಣೆ ಹಾಕೋಣ. ನಾನು ಹೆಚ್ಚಾಗಿ ಕೊಬ್ಬರಿ ಎಣ್ಣೆನೇ ಹಾಕೋದು, ಅದು ತುಂಬ ಪರಿಮಳ ಮತ್ತು ಆರೋಗ್ಯಕ್ಕೆ ಸಹಿತ ತುಂಬ ಒಳ್ಳೆಯದು. ಹಾಗೆ ಸ್ವಲ್ಪ ಮೆಣಸಿನ್ಕಾಯಿ, ಕರಿಬೇವು ಫ್ರೈ ಮಾಡೋಣ. ಈಗ 1/2 ಸ್ಪೂನಷ್ಟು ಸಾಸಿವೆ ಕಾಳು ಹಾಕೋಣ. ಸಾಸಿವೆ ಕಾಳು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ಆಗಲೇ ಒಗ್ಗರಣೆ ರುಚಿ ಬರೋದು. ಯಾವಾಗಲೂ ಸಾಸಿವೆ ಕಾಳನ್ನು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಹಾಕಬೇಕು. ಮೊದಲೇ ಹಾಕಿಬಿಟ್ರೆ ಅದು ಕರಟೋಗ್ಬಿಡುತ್ತೆ, ಅಡುಗೆ ಟೇಸ್ಟ್ ಪೂರ್ತಿ ಹೋಗುತ್ತೆ. ಈಗ ಒಗ್ಗರಣೆ ಆಯಿತು, ಗ್ಯಾಸ್ ಆಫ್ ಮಾಡೋಣ. ಗೊಜ್ಜಿಗೆ ಒಗ್ಗರಣೆನ ಹಾಕೋಣ. ರುಚಿಯಾದ ಹೆರಳೆಕಾಯಿ ಗೊಜ್ಜು ರೆಡಿ ಆಯಿತು. ತುಂಬ ಸರಳ ರೀತಿಯಲ್ಲಿ ಮಾಡುವಂಥ ಗೊಜ್ಜು ಇದು. ಮಲೆನಾಡಿನ ಹಳೆ ಕಾಲದ ಅಡುಗೆ. ತಲೆನೋವಾದಾಗ, ಪಿತ್ತ ಜಾಸ್ತಿ ಆದಾಗ, ಅಜೀರ್ಣವಾದಾಗ, ಜ್ವರ ಬಂದಾಗ, ಹಾಗೆ ನಾಲ್ಗೆಲಿ ಅಗ್ರ ಆದಾಗ ಈ ಗೊಜ್ಜನ್ನು ಮಾಡ್ಕೊಂಡು ಊಟ ಮಾಡಿದರೆ ತುಂಬ ಒಳ್ಳೆಯದು. ವರ್ಷಕ್ಕೆ ಒಮ್ಮೆ ಆದರೂ ಈ ಕಂಚಿಕಾಯಿ ಅಥವಾ ಹೆರಳೆಕಾಯಿನ ಉಪಯೋಗಿಸ್ಬೇಕು. ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದು. ಒಂದು ಸರಿ ಈ ಗೊಜ್ಜಿನ ರುಚಿ ಸಿಕ್ಕಿದರೆ ಮತ್ತೆ ಮತ್ತೆ ತಿನ್ನೋಣ ಅನಿಸುತ್ತೆ. ನೀವು ಸಹ ಒಮ್ಮೆ ಟ್ರೈ ಮಾಡಿ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.